ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಲ್ಲ ದೇವಿರಮ್ಮಂದು ರಾಮನಾಥ್ಪುರಕ್ಕೆ ಹೋಗಿ ಕರ್ಕೊಂಬಂದು ಉತ್ಸವ ಎಲ್ಲ ಇತ್ತು. ಸೊ ಆ ಒಂದು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು ಜಾತ್ರೆ ಆಗುವಂಥ ದಿನ. ಅಂದ್ರೆ ನಿನ್ನೆ ಎಲ್ಲ ದೇವ್ರ ಕುಣಿತ ಮತ್ತೆ ಉಪ್ಪರ ತಗೊಂಡೋಗೋದೆಲ್ಲ ಇರುತ್ತೆ. ಇವತ್ತು ಮೇನ್ ಜಾತ್ರೆ. ಅಂದ್ರೆ ಬೆಳಗಿನ ಟೈಮು ಎಲ್ರೂ ಕೂಡ ಹೋಗಿ ದೇವ್ರನ್ನ ಹೊರಡಿಸಿ ಪೂಜೆ ಎಲ್ಲ ಮಾಡಿ ಸೊ ಕೆಂಡ ಕೆಂಡ ಅಂತ ಮಾಡ್ತಾರೆ. ಸೊ ಅಲ್ಲಿಗೆ 3 ಊರು ದೇವ್ರುಗಳ್ನು ಕೂಡ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಕೆಂಡ ಹಾಕ್ತಾರೆ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ನನ್ನ ಮಗಳು ಇವಾಗ ಎದ್ದು ಬಂದಿದ್ದಾಳೆ. ಅದು ಅಲ್ಲದೆ ರಾತ್ರಿ ಲೇಟ್ ಕೂಡ ಮಲಗಿದ್ದು. ಸೊ ಹಾಗಾಗಿ ಇನ್ನು ಅವಳಿಗೆ ಬೆಳಗ್ಗೆನೇ ಸ್ನಾನ ಬೇಡ ಅಂತ ಹೇಳ್ಬಿಟ್ಟು ನೈಟನ್ನೇ ಸ್ನಾನ ಮಾಡಿಸಿ ಮಲಗಿಸಿದೆ. ಇನ್ನು ಬೆಳಗಿನ ಟೈಮ್ ಅಷ್ಟೊತ್ತಿಗೆ ಸ್ನಾನ ಮಾಡಿಸಿದ್ರೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ, ಇನ್ನು ಅವಳಿಗೆ ಶೀತ ಆಯಿತು ಅಂತ ಅಂದರೆ 1 ತಿಂಗಳಾದ್ರೂ ಕಡಿಮೆ ಆಗೋದೇ ಇಲ್ಲ. ಸೊ ಹಾಗಾಗಿ ನೈಟನ್ನೇ ಸ್ನಾನ ಮಾಡಿಸಿ ಮಲಗಿಸಿದೆ. ಇವಾಗ ಹಾಗೇನೆ ಕೈ ಕಾಲು ಮುಖ ತೊಳೆದು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಅಮ್ಮ ಬೇರೆ ಕೆಲಸಗಳನ್ನ ಮಾಡ್ತಾ ಇತ್ತು. ಇನ್ನು ತಿಂಡಿಗೆ ಅಂತಂದರೆ ರಾತ್ರಿದು ದೋಸೆ ಹಿಟ್ಟೆಲ್ಲ ಇತ್ತು. ಸೊ ಅದನ್ನೇ ಮಾಡಿಕೊಂಡ್ರೆ ಆಗುತ್ತೆ. ದೋಸೆ ಹಿಟ್ಟು, ಪಲ್ಯ ಮತ್ತು ಅನ್ನ, ಸಾಂಬಾರು ಎಲ್ಲ ಇತ್ತು. ಅದನ್ನೇ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಇನ್ನು ಅಮ್ಮನೂ ಬರ್ತಾರೆ. ಇನ್ನು ಗೊಂಬೆ, ನಾನು, ಅಮ್ಮ 3 ಜನನೂ ಹೋಗ್ತೀವಿ. ದೇವ್ರು ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೆರೆ ಹತ್ರ ತಗೊಂಡೋಗಿ ಅಲ್ಲಿ ಕೆರೆ ದಡದಲ್ಲಿ ಆ ದೇವ್ರನ್ನ ಕೂರಿಸಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಳಸ ಎಲ್ಲ ಹೊರಡಿಸ್ಕೊಂಡು ಅಲ್ಲೇ ಹಾಗೇನೆ ಕಕ್ಕೆ ಮರದಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ನೆಕ್ಸ್ಟು ಅಲ್ಲಿ ಕೆಂಡ ಹಾಕ್ತಾರಲ್ವ ಅಲ್ಲಿಗೆ ಹೋಗುವಂಥದ್ದು. ಸೊ ಇನ್ನು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳು ನನ್ನನ್ನು ಚೆನ್ನಾಗಿ ರೆಡಿ ಮಾಡಿಲ್ಲ ಅಂತ ಇದ್ಲು. ಸೊ ಕೊನೆಗೆ ಫೈನಲಿ ಅವಳ ಬಟ್ಟೆನ ಚೇಂಜ್ ಮಾಡಿ ಮೊದಲು ಹಾಕಿದ ಬಟ್ಟೆ ಬೇಡ ಅಂತ ಅಳ್ತಾ ಕೂತ್ಕೊಂಡ್ಳು. ಅದಕ್ಕೆ ಇವಾಗ ಬೇರೆ ಫ್ರಾಕ್ ಇದನ್ನು ನಾನೇ ಸ್ಟಿಚ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂತು. ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದೆ ಈ ಫ್ರಾಕ್ನ. ಸೊ ಅವಳಿಗೂ ಕೂಡ ಇಷ್ಟ ಆಯಿತು. ಇನ್ನು ರೆಡಿ ಮಾಡಿಕೊಂಡು ನಾನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಪಕ್ಕದ ಮನೇಲಿ ಒಂದು ಪಾಪು ಇತ್ತು. ಅವಳೂ ಕೂಡ ಹೋಗ್ತೀನಿ ಅಂತ ಅಳ್ತಾ ಇದ್ಲು. ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ದೇವ್ರನ್ನ ನೋಡೋದು ಅಂತ ಅಂದರೆ. ಸೊ ಅವಳನ್ನು ಕರ್ಕೊಂಡು, ನನ್ನ ಮಗಳನ್ನು ಕರ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೀನಿ ಕೆರೆ ಹತ್ರಕ್ಕೆ. ಸೊ ನಾವು ಬರೋ ಅಷ್ಟರೊಳಗಡೆ ದೇವರೆಲ್ಲ ಕೂರಿಸಿ ದೇವ್ರಿಗೆ ಅಲಂಕಾರನ ಮಾಡ್ತಾಯಿದ್ರು. ದೇವ್ರಿಗೆ ಅಲಂಕಾರ ಮಾಡೋದನ್ನ ನೋಡೋದು ಅಂತ ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ. ಸೊ ಹಾಗೆಯೇ ನನ್ನ ಮಗಳಿಗೂ ಕೂಡ ನನ್ನ ಹಾಗೆಯೇ ಖುಷಿ ಪಡ್ತಾಳೆ ದೇವ್ರಿಗೆ ಅಲಂಕಾರ ಮಾಡೋದನ್ನು ನೋಡಿ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ಹೀಗೆ ದೇವ್ರನ್ನ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಕಳಸನ ಒರೆಸಿ ಸೊ ಅಲ್ಲಿಂದ ಕಕ್ಕೆ ಮರದಮ್ಮನ ದೇವಸ್ಥಾನ ಅಂತ ಇದೆ ಕೆರೆ ಏರಿಯಿಂದ ಮೇಲ್ಗಡೆ. ಸೊ ಅಲ್ಲಿಗೆ ಹೋಗಿ ಪೂಜೆನ ಮಾಡಿಕೊಂಡು ಬರ್ತೀವಿ. ಸೊ ಅಲ್ಲಿನೂ ಸ್ವಲ್ಪ ಹೊತ್ತಾಯಿತು. ಅಂದರೆ ಇವಾಗ ಕಳಸ ಎಲ್ಲ ಒಳಗಡೆ ಹೋಗಿ ಅಲ್ಲಿ ಪೂಜೆನ ಮಾಡಿ ಇನ್ನು ಹಡ್ಡೆ ದೇವ್ರಿಗೆಲ್ಲ ಪೂಜೆ ಮಾಡಿ ಸೊ ಈ ಕಡೆ ಬರೋದು ತುಂಬಾ ಟೈಮ್ ಆಗುತ್ತೆ. ಸೊ ಹಾಗೆಯೇ ನಾವೆಲ್ಲ ದೂರನೇ ನಿಂತ್ಕೊಂಡಿದ್ವಿ. ಇನ್ನು ನನ್ನ ಮಗಳನ್ನ ನಾನು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಅಲ್ಲದೆ ಅಲ್ಲಿ ದೇವ್ರನ್ನೆಲ್ಲ ಹೊತ್ಕೊಂಡಿರ್ತಾರೆ ಮಧ್ಯೆ ಹೋಗಿ ಹಿಂಸೆ ಯಾಕೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡಿದ್ವಿ. ಅಲ್ಲಿಂದ ಪೂಜೆನ ಮುಗಿಸ್ಕೊಂಡು ಬಂದು ಕರೆಗಲ್ಲ ಅಂತ ಇದೆ ಊರ ಮಧ್ಯದಲ್ಲಿ. ಸೊ ಅಲ್ಲಿ ಬಂದು ಹಿಡ್ಗಾಯಿ ಹೊಡ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನಮಗೆ ಗೊತ್ತಿರೋ ಹಂಗೆ ಫಸ್ಟೆಲ್ಲ ಈ ಅಡ್ಡೆ ಮತ್ತು ವೀರಭದ್ರ ಸ್ವಾಮಿ, ಭೂತಪ್ಪ ಇದ್ಯಾವುದೂ ಇರಲಿಲ್ಲ. ಕಳಸ ಮಾತ್ರ ಹೋಗ್ತಾ ಇತ್ತು. ಜೊತೆಗೆ ಗಂಡಸರುಗಳು ಹೋಗ್ತಾಯಿದ್ರು. ಇವಾಗ ಹೆಂಗೆ ಅಂತ ಅಂದರೆ ಅಡ್ಡೆ ಮತ್ತು ಭೂತಪ್ಪ ಹಾಗೆಯೇ ವೀರಭದ್ರ ಸ್ವಾಮಿ ಇದಿಷ್ಟನ್ನು ಒಂದು ಲಗೇಜ್ ಆಟೋದ ಮೇಲೆ ಕೂರಿಸ್ಕೊಂಡು ಊರಿಂದ ಹೊರಗಡೆ ಬಂದು ಅಲ್ಲಿ ಕೂರಿಸ್ಕೊಂಡು ಅದ್ರ ಜೊತೆಗೆ ಅಡ್ಡೆ ಹೊರೋ ಅಂಥವ್ರು ಜೊತೆಗೆ ಗಂಡಸರುಗಳಲ್ಲಿ ಪೂಜೆಗೆ ಬೇಕಾಗಿರೋಂಥವ್ರು ಎಲ್ಲರೂ ಕೂಡ ಹೋಗ್ತಾರೆ. ಆ ಗಾಡಿಗೆ ಎಷ್ಟು ಜನ ಆಗುತ್ತೆ ಅಷ್ಟು ಜನ. ಅದು ಅಲ್ಲದೆ ಬೈಕಲ್ಲಿ ಹೋಗೋರು ಕೂಡ ಹೋಗ್ತಾರೆ. ಇನ್ನು
ಇನ್ನು ನಡ್ಕೊಂಡು ಹೋಗುವಂಥವ್ರು ಹೋಗ್ತಾರೆ. ಇನ್ನು ನನಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು. ಸೊ ಯಾರ ಜೊತೆ ಹೋಗೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡು, ಅದು ಅಲ್ದೇನೆ ನನ್ನ ಮಗಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲ, ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಹೋಗ್ತಾ ಇದೆ. ಸೊ ಹಾಗೇನೆ ನಮ್ಮ ಕಡೆ ಅಂದರೆ ನಮ್ಮ ರಿಲೇಷನ್‌ದೇ ಒಂದು ಹುಡುಗ ಒಬ್ಬನೇ ಬೈಕಲ್ಲಿ ಬರ್ತಾ ಇದ್ದ. ಸೊ ನನ್ನನ್ನು ಕರ್ಕೊಂಡು ಹೋಗ್ತೀಯಪ್ಪ ಅಂತ ಕೇಳಿದೆ. ಅದಕ್ಕೆ ಆಯ್ತು ಬನ್ನಿ ಅಕ್ಕ ಅಂತ ಹೇಳ್ದ. ಅವನ ಜೊತೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ನನ್ನ ಅದೃಷ್ಟಕ್ಕೆ ದೇವ್ರು ನೋಡೋ ಅದೃಷ್ಟ ಸಿಕ್ತಲ್ಲ ಅಂತ ತುಂಬ ಅಂದರೆ ತುಂಬಾನೇ ಖುಷಿ ಆಯಿತು. ಸೊ ಅವ್ನು ಹೇಳ್ದ, "ನಾನು ಮತ್ತೆ ರಿಟರ್ನ್ ಡ್ಯೂಟಿಗೆ ಹೋಗ್ಬೇಕು ಅಕ್ಕ. ನೀವು ಹೋಗೋದಿದ್ರೆ ನಾನು ಅಲ್ಲಿ ಜಾತ್ರೆ ಹತ್ರ ಬಿಡ್ತೀನಿ" ಅಂತ. ಸರಿ ಆಯ್ತು ಅಂತ ಹೇಳಿ ಜಾತ್ರೆ ಹತ್ರ ಬಿಟ್ಟು ಅವನು ಹೋದ್ನೋ ಏನೋ ಗೊತ್ತಿಲ್ಲ ಒಟ್ಟು. ನಾನು ಆ ಕಡೆ ಅಬ್ಸರ್ವ್ ಮಾಡಲಿಲ್ಲ. ಸೊ ನಾವಿಲ್ಲಿ ಬರೋ ಅಷ್ಟರೊಳಗಡೆನೆ ತುಂಬ ಅಂದರೆ ತುಂಬಾನೇ ಜನ ಅಂದರೆ ಎರಳಿ ಮತ್ತು ಮಣೇಶನಲ್ಲಿ 2 ಊರವರೂ ಕೂಡ ಬಂದಿದ್ರು. ಹಾಗೇನೇ ಜನನೂ ಕೂಡ ತುಂಬ ಅಂದರೆ ತುಂಬ ಜನ ಬಂದಿದ್ರು. ಅದು ಬೆಳಗಿನ ಟೈಮೇ ಇಷ್ಟೊಂದು ಜನ ಬಂದಿದ್ದಾರೆ. ಇನ್ನು ಮಧ್ಯಾಹ್ನದ ಮೇಲೆ ನಿಜವಾಗ್ಲೂ ಜಾಗನೇ ಇರೋದಿಲ್ಲ ನೋಡೋದಕ್ಕೆ, ಅಷ್ಟು ಜನ ಬರ್ತಾರೆ. ಇನ್ನು ನಾವು ಬೈಕಲ್ಲಿ ಬಂದಿರೋದ್ರಿಂದ ಬೇಗನೆ ಬಂದ್ವಿ. ಸೊ ಇನ್ನು ದೇವ್ರನ್ನ ಕರ್ಕೊಂಡು ಇವಾಗ ಬರ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷಕ್ಕೆಲ್ಲ ಬಂದ್ಬಿಡ್ತಾರೆ. ಇವ್ರು ಇಲ್ಲೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಇನ್ನು ನಮ್ಮೂರಿನ ದೇವರು ಬಂದಮೇಲೆ ನೆಕ್ಸ್ಟು ಪೂಜೆ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾರೆ. ಸೊ ಅಂದರೆ 3 ದೇವ್ರನ್ನು ಒಟ್ಟಿಗೆ ಸೇರಿ ಇಲ್ಲಿ ಪೂಜೆನ ಮಾಡುವಂಥದ್ದು. ಸೊ ಇನ್ನು ನನ್ನ ಮಗಳು ಕೆಳಗಿಳಿತಾನೆ ಇರಲಿಲ್ಲ. "ಎತ್ಕೋ ಅಮ್ಮ, ಎತ್ಕೋ ಅಮ್ಮ" ಅಂತ ತುಂಬಾನೇ ಇದು ಮಾಡ್ತಾ ಇದ್ಲು. ಅಂದರೆ ಎತ್ಕೋ ಅಂತ ಯಾಕೆ ಹೇಳ್ತಿದ್ಲು ಅಂತ ಅಂದರೆ, ಅಲ್ಲಿ ದೇವ್ರನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ, ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಎತ್ಕೋ ಅಂತ ಹಠ ಮಾಡ್ತಾ ಇದ್ಲು. ಸೊ ಹಾಗೇನೇ ಎತ್ಕೊಂಡು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾವು ಚಿಕ್ಕವರಿದ್ದಾಗ ಈ ಥರ ಇರಲಿಲ್ಲ. ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಗುಡಿಗಳಿತ್ತು. ಇವಾಗ ಇದನ್ನೆಲ್ಲ ರೆಡಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬಟ್ ಓಲ್ಡ್ ಮೆಮೊರೀಸು ಇಲ್ಲಿ ಏನೂ ಇಲ್ಲ. ಅವಾಗನೂ ಒಂಥರ ಚೆನ್ನಾಗಿತ್ತು. ಸೊ ಇವಾಗೆಲ್ಲ ಫುಲ್ ಚೇಂಜಸ್ ಆಗೋಗಿದೆ. ಇನ್ನು ಇವಾಗ ನಮ್ಮೂರಿಂದು ಹಡ್ಡೆ, ಭೂತಪ್ಪ ಹಾಗೇನೇ ವೀರಭದ್ರ ಸ್ವಾಮಿ ಇದಿಷ್ಟು ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಬರ್ತಿದ್ದಂಗೆನೆ ಬೇರೆ ಹಡ್ಡೆಗಳು ಹೋಗಿ ಅಡ್ಡ ಹಾಕ್ಕೊಂಡು ನೀವೇ ನೋಡ್ತಿರ್ಬೋದು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಕಳಸ ಬರ್ತಿದ್ದಂಗೆನೆ ದೇವಸ್ಥಾನದ ಹತ್ರ ಹೋಗ್ಬಿಡುತ್ತೆ. ಅಲ್ಲೆಲ್ಲೂ ನಿಲ್ಲೋದಕ್ಕೆ ಹೋಗೋದೇ ಇಲ್ಲ. ಸೊ ಇನ್ನು ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಹಡ್ಡೆ ಅಂದರೆ ಎರಳಿ ಮತ್ತು ಮಣೇಶನಹಳ್ಳಿ ಹಡ್ಡೆಗಳು ನಮ್ಮೂರು ಹಡ್ಡೆನ ಯಾವ ರೀತಿ ಅಡ್ಡ ಹಾಕ್ಕೊಂಡು ನೀವೇ ನೋಡಿ ಯಾವ ಥರ ಅಂತ. ಸೊ ಮುಂದೆ ಹಿಂದೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಆ ಥರ ದೇವ್ರು ಬಂದು ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಸೊ ನೋಡೋದಕ್ಕೆ ಇದನ್ನೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಸತ್ಯ ಎಷ್ಟಿದೆಯೋ ಸುಳ್ಳು ಅಷ್ಟೇ ಇದೆ. ಸೊ ದೇವರು ಅನ್ನೋದು ಎಷ್ಟಿದೆಯೋ ಹಾಗೇನೇ ಮೂಢನಂಬಿಕೆ ಅನ್ನೋದು ಕೂಡ ಅಷ್ಟೇ ಇದೆ. ಸೊ ನಮಗಂತೂ ದೇವರು ಅಂದರೆ ನಂಬಿಕೆನೇ ಇದೆ. ಸೊ ಇನ್ನು 2 ಹಡ್ಡೆಗಳ್ನು ಕೂಡ ನಮ್ಮೂರು ಹಡ್ಡೆನ ಬಂದು ಅಡ್ಡ ಹಾಕ್ಕೊಂಡು ಸೊ ಇವಾಗ ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಕೆಂಡ ಹಾಕೋದಕ್ಕೆಲ್ಲ ಟೈಮ್ ಆಗಿದೆ ಅಂತ ಹೇಳಿ ಸೊ ಇವಾಗೆಲ್ಲ ಪೂಜೆ ಎಲ್ಲ ಶುರು ಮಾಡ್ತಿದ್ದಾರೆ. ಸೊ ಬರ್ತಿದ್ದಂಗೆನೆ ದೇವಸ್ಥಾನನ 3 ಸುತ್ತು ಸುತ್ತಿ ಆಮೇಲೆ ಬೇರೆ ಪೂಜೆಗಳನ್ನ ಶುರು ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು 3 ಅಡ್ಡೆ ಮತ್ತು ಆಯಾ ಊರಿಂದು ದೇವ್ರುಗಳು ಎಲ್ಲದು ಕೂಡ ಇಲ್ಲಿ ಇವಾಗ ಸೇರಾಗಿದೆ. ಇಲ್ಲಿ ಇವಾಗ 3 ಊರಿನ ದೇವ್ರುಗಳನ್ನು ಕೂಡ ಸೇರ್ಕೊಂಡಿದೆ. ಸೊ ಇವಾಗ ದೇವಸ್ಥಾನನ ಸುತ್ತಾಕಿ ಅಂದರೆ 3 ರೌಂಡು ಸುತ್ತು ಬಂದು ಆಮೇಲೆ ಬೇರೆ ಪೂಜೆನ ಶುರು ಮಾಡ್ತಾರೆ. ಸೊ ನಿಜವಾಗ್ಲೂ ಇದನ್ನೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಎಲ್ರಿಗೂ ಹೀಗೆ ಅನಿಸುತ್ತಾ ಅಥವಾ ನನಗೆ ಮಾತ್ರ ಹೀಗೆ ಅನಿಸುತ್ತಾ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಇಷ್ಟ ಆಗುವಂಥದ್ದು ಇರುತ್ತೆ, ಇಷ್ಟ ಆಗದೇ ಇರೋವಂಥದ್ದು ಕೂಡ ಇರುತ್ತೆ. ಸೊ ನಾನಿವತ್ತು ಬೆಳಗ್ಗೆನೂ ಕೂಡ ಬಂದಿದ್ದೀನಿ ಮತ್ತು ಇನ್ನು ಸಂಜೆ ಕೆಂಡೋತ್ಸವಕ್ಕೂ ಕೂಡ ಬರ್ತೀನಿ. ಈ ಜಾತ್ರೆನ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ಸೊ ಲಾಸ್ಟ್ ಮಾಡಿದಾಗ ನಾನು ಬರೋದಕ್ಕೆ ಆಗಿರಲಿಲ್ಲ. ಯಾಕೆಂದರೆ ಗೊಂಬೆ ಅವಾಗಿನ್ನ ಚಿಕ್ಕವಳು. ಸೊ ಇವಾಗ ಅವಳು ದೊಡ್ಡವಳಾಗಿದ್ದಾಳೆ. ಅಂದರೆ ಇವಾಗ ಅವಳಿಗೆ 4 ವರ್ಷ ಆಗಿದೆ. ಸೊ ಇವಾಗ ನಾನು ಬಂದಿದ್ದೀನಿ, ಬರಲೇಬೇಕು, ನೋಡಲೇಬೇಕು ಅಂತ ಬಂದಿದ್ದೀನಿ. ಸೊ ನನ್ನ ಮಗಳನ್ನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಅವಳಿಗಂತೂ ನನ್ನಂಗೆನೆ ತುಂಬ ಅಂದರೆ ತುಂಬಾನೇ ಇಷ್ಟಪಡ್ತಿದ್ದಾಳೆ. ಸೊ ಇನ್ನು ದೇವ್ರದ್ದು 3 ಸುತ್ತೆಲ್ಲ ಸುತ್ತಕೊಂಡು ಆಮೇಲೆ ಬೇರೆ ಪೂಜೆನ ಶುರು ಮಾಡ್ತಾರೆ ಅಂತ ನಾನು ಆವಾಗಲೇ ಹೇಳಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಲ್ಲ ಸುತ್ತಾದ್ಮೇಲೆ ಇಲ್ಲಿ ಪೂಜೆನ ಶುರು ಮಾಡ್ತಾ ಇದ್ದಾರೆ. ಟೈಮ್ ಆಗಲೇ 8:30 ಆಗಿತ್ತು. ಸೊ ಇವಾಗ ಪೂಜೆನ ಅಂದರೆ ಕೆಂಡಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿದು ಏನೇನು ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ ಆ ಥರ ಮಾಡಿ ಈ ಒಂದು ಕೆಂಡನ ಹಾಸ್ತಾರೆ. ಸೊ ಇವಾಗ ಹಾಕಾಗಿದೆ. ಇನ್ನು ಅಮ್ಮ ಮತ್ತು ಅಮ್ಮನ ಜೊತೆ ಇರೋರು ತುಂಬ ಜನ ನಡ್ಕೊಂಡು ಬರ್ತಾ ಇದ್ರು. ಇನ್ನೂ ಬಂದಿರಲಿಲ್ಲ. ಸೊ ಅವರು ಅಂದರೆ ತುಂಬ ದೂರನೇ ಆಗುತ್ತೆ ನಮ್ಮೂರಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಯಾವುದಾದ್ರೂ ಬೈಕ್ ಸಿಕ್ಕಿದ್ರೆ ಬೇಗ ಬರ್ತಾ ಇದ್ರು. ಯಾವುದೋ ಬೈಕ್ ಸಿಕ್ಕಿಲ್ಲ ಅನಿಸುತ್ತೆ, ನಿಧಾನಕ್ಕೆ ಬರ್ತಿದ್ದಾರೆ. ಅವ್ರು ಬರೋ ಅಷ್ಟರೊಳಗಡೆ ಆಲ್ರೆಡಿ ಇಲ್ಲಿ ಪೂಜೆ ಎಲ್ಲ ಮುಗಿದೇ ಹೋಗಿರುತ್ತೆ ಅಂತ ಅನಿಸುತ್ತೆ. ಇನ್ನು ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ದೇವ್ರನ್ನ ಕುಣಿಸ್ಬಿಟ್ಟು ಆಮೇಲೆ ಕಳಸ, ಬೇರೆ ದೇವರುಗಳು ಹಾಗೆಯೇ ಹಡ್ಡೆಗಳು ಎಲ್ಲದನ್ನು ಕೂಡ ದೇವಸ್ಥಾನದೊಳಗಡೆ ಇಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ಇಲ್ಲಿ ಸ್ವಲ್ಪ ಜನ ಕೆಂಡನ ನೋಡ್ಕೊಳ್ಳೋದಕ್ಕೆ ಅಂತ ಬಿಟ್ಬಿಟ್ಟು ಇನ್ನೆಲ್ಲರೂ ಕೂಡ ಹೋಗ್ತಾರೆ.
ಇನ್ನು ಮತ್ತೆ ಬರೋದೇನಿದ್ರೂ ಕೂಡ ಒಂದು 3:30, 4 ಗಂಟೆ 3:30 ಅಷ್ಟರೊಳಗಡೆಲ್ಲ ಬರ್ತಾರೆ. ಸೊ ನಾವುನು ಕೂಡ ಅವಾಗ ಬರ್ತೀವಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ದೇವ್ರನ್ನೆಲ್ಲ ಒಳಗಡೆ ಕೂರಿಸ್ತಾ ಇದ್ದಾರೆ. ಏನೇ ಇರಲಿ ಫ್ರೆಂಡ್ಸ್, ಈ ದೇವ್ರ ಕಾರ್ಯಕ್ರಮಗಳನ್ನ ನೋಡೋದು ಅಂತ ಅಂದ್ರೆ, ಹಾಗೇನೇ ದೇವ್ರ ಕೆಲಸ ಕಾರ್ಯಗಳನ್ನ ಮಾಡೋದು ಅಂತ ಅಂದ್ರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ. ಎಷ್ಟೋ ಜನ ದೇವ್ರಿದಾನೆ ಅಂತ ಹೇಳ್ತಾರೆ. ಇನ್ನೆಷ್ಟೋ ಜನ ದೇವ್ರಿಲ್ಲ ಅಂತ ಹೇಳ್ತಾರೆ. ಸೊ ಒಂದು ನಂಬಿಕೆ, ದೇವ್ರು ಅಂತ ಅಂದ್ರೆ ಒಂದು ನಂಬಿಕೆ. ಸೊ ಆ ನಂಬಿಕೆ ಅನ್ನೋ ಆಧಾರದ ಮೇಲೆನೆ ನಾವೆಲ್ಲರೂ ಕೂಡ ಇರೋ ಅಂಥದ್ದು. ಇನ್ನು ದೇವ್ರುಗಳನ್ನ ಎಲ್ಲ ಇಳಿಸಿ ಆದ್ಮೇಲೆ ಇನ್ನು ಕೆಲವೊಂದು ದೇವ್ರುಗಳನ್ನ ಹೆಂಗ್ ಬೇಕ್ ಹಂಗೆ ಇಳಿಸಿ ಇಡೋಕ್ಕಾಗೋದಿಲ್ಲ. ಸೊ ಅದರದ್ದೇ ಆದಂಥ ರೀತಿಯಲ್ಲಿ ನಾವು ಇಳಿಸ್ಬೇಕಾಗುತ್ತೆ. ಸೊ ಅದನ್ನ ಅಲ್ಲಿ ಮಾಡ್ತಿದ್ದಾರೆ. ಸೊ ಇನ್ನು ಇವಾಗ ಈ ದೇವ್ರನ್ನ ಒಳಗಡೆ ಕೂರ್ಸಿದ್ರು ಅಂತ ಅಂದ್ರೆ ಇಲ್ಲಿ ಕೆಲಸ ಎಲ್ಲ ಮುಗ್ದಂಗೆನೆ ಎಲ್ರೂ ಕೂಡ ಹೋಗ್ತಾರೆ. ಇನ್ನು ಮಧ್ಯಾಹ್ನದ ಮೇಲೇನೆ ಬರೋದು ಇನ್ನ ಕೆಂಡೋತ್ಸವ ನೋಡೋದಿಕ್ಕೆ. ಅವಾಗಂತೂ ತುಂಬಾ ಅಂದ್ರೆ ತುಂಬಾನೇ ಜನ ಇರ್ತಾರೆ. ಸೊ ಇನ್ನು ಇವಾಗ ಮುಗೀತಿದ್ದಂಗೆನೆ ನಾವುನು ಕೂಡ ಹೊರಟಿದ್ದೇನೆ. ಬರುವಾಗ ಏನೋ ಬೈಕಲ್ಲಿ ಬಂದ್ವಿ, ಹೋಗುವಾಗ ಹೆಂಗಪ್ಪ ಹೋಗೋದು ಅಂತ ಅನ್ಕೊಳ್ತಾ ಇದ್ದೆ. ಸೊ ಅಷ್ಟ್ರೊಳಗಡೆ ಇನ್ನು ಊರ್ ಕಡೆಯಿಂದ ಬರುವಾಗ ಅಡ್ಡೆ ದೇವ್ರು ಮತ್ತೆ ವೀರಭದ್ರ ಸ್ವಾಮಿ, ಭೂತಪ್ಪ ಇದನ್ನೆಲ್ಲ ಲಗೇಜ್ ಆಟೋದಲ್ಲಿ ತಗೊಂಬಂದಿದ್ರಲ್ಲ, ಅದೇ ಲಗೇಜ್ ಆಟೋದಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಮನೆಗೆ ಬರೋ ಅಷ್ಟ್ರೊಳಗಡೆ ಒಂದು 10:30 ಆಗೋಗಿತ್ತು. ಇವಾಗ ತಿಂಡಿನ ತಿನ್ನಬೇಕು. ನನ್ನ ಮಗಳಿಗೂ ಕೂಡ ತಿಂಡಿನ ತಿನ್ನಿಸ್ಬೇಕು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ನು ಮಧ್ಯಾಹ್ನದ ಒಂದು ವಿಡಿಯೋನು ಕೂಡ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಈ ಒಂದು ಚಾನಲ್‌ಗೆ ನೀವೇನಾದರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.